ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ಇವಾಗಲೇ ತಮ್ಮಲ್ಲಿ ನೋಡಿರ್ತೀರಾ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಂದರೆ ತುಂಬ ದಿನದಿಂದ ಈ ದಿನಕ್ಕೋಸ್ಕರ ತುಂಬ ದಿನ ಕಾಯ್ದಿದ್ದೀನಿ. ಅಂದರೆ ಇಷ್ಟೇ ದಿನ ಅಂತಂದು ಹೇಳೋಕ್ಕಾಗಲ್ಲ. ತುಂಬ ದಿನದಿಂದ ನಮ್ಮ ಮನೆಯವರಾಗಲಿ ನಾವಾಗಲಿ ಈಗಾಗಲೇ ವಿಡಿಯೋನೂ ಹಾಕಿದ್ದೀನಿ. ಎಷ್ಟೋ ಸಾರಿ ಹೋಗಿ ತಗೊಳೋದೋ ಬೇಡವೋ ನಮ್ಮ ಬಜೆಟಿಗೂ ಅಲ್ದಿರೋ ಮೊಬೈಲಿಗೂ ತುಂಬ ಡಿಫ್ರೆಂಟ್ ಇತ್ತು. ಯಾವ ಥರ ಅಂದರೆ ಇವಾಗ ನಮಗೆ ಅಲ್ಲಿರೋ ಮೊಬೈಲ್ ಇಷ್ಟ ಆದರೆ ಆ ಮೊಬೈಲ್ ಇಷ್ಟ ಆಗಿದೆ, ಅದು ತೊಗೊಳೋಕ್ಕೆ ಬಜೆಟ್ ಇರಲಿಲ್ಲ. ನಮ್ಮ ಬಜೆಟ್ಗೆ ಒಳ್ಳೆ ಮೊಬೈಲ್ ಇಷ್ಟ ಆಗ್ತಾ ಇರಲಿಲ್ಲ. ನಮಗೆ ಒಳ್ಳೆ ಮೊಬೈಲ್ ಇತ್ತು. ನನಗೆ ಮೇಯ್ನು ಕ್ಯಾಮ್ರಾ ಕ್ವಾಲಿಟಿ ಬೇಕಾಗಿತ್ತು. ಅದು ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೊಂದು. ಏನಿಲ್ಲ ಅಂದರೂ ಒಂದು 2-3 ಅಂಗಡಿಗೆ ಹೋಗಿ ವಾಪಸ್ ಬಂದಿದ್ದೆ. ಕೋಲಾರದಲ್ಲಿ ಪೂರ್ವಿಕಾಗೆ ಹೋಗಿದ್ದೀವಿ. 2 ಸರಿ ಪೂರ್ವಿಕಾಗೆ ಹೋಗಿರೋದು. ಮತ್ತು ಅಂದರೆ ಫಸ್ಟ್ನೇ ಸರಿ ಹೋದಾಗ ಸುಮ್ಮನೆ ಚೆಕ್ ಮಾಡ್ಕೊಬರೋಣ ಯಾವ ಥರ ಮೊಬೈಲ್ ಇರ್ತವೆ ಅಂತ ಹೋಗಿ ಇಷ್ಟ ಆಯಿತು. ಮೊಬೈಲ್ ತಗೊಂಡ್ವಿ. ಫೋನ್ ವರ್ಕ್ ಆಗಲಿಲ್ಲ, ವಾಪಸ್ ಬಂದ್ವಿ. ನೆಕ್ಸ್ಟ್ ಬರೋಣ ಮತ್ತೆ ಒಂದಿನ ಹೋದ್ವಿ. ಅವತ್ತು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವತ್ತು ವಾಪಸ್ ಬಂದು ಆ ವಿಡಿಯೋನೂ ಹಾಕಿದ್ದೀನಿ. ಆಮೇಲೆ ಅದು ಬಿಟ್ಟು ಸಂಗೀತಾಗೆ ಹೋದ್ವಿ. ಸಂಗೀತಾಗೆ ಹೋಗಿ ಅಲ್ಲಿ ನೋಡಿ ಅಲ್ಲಿ 2 ಸರಿ ಹೋಗಿರೋದು. ಫಸ್ಟ್ನೇ ಸರಿ ಹೋಗಿ ಅಂದರೆ ಮೊಬೈಲ್ ಯಾವ ಥರ ಇರ್ತವೆ, ನಮ್ಗೆ ಯಾವ ಥರ ಬೇಕು, ಯಾವುದು ಬೇಕು ಅಂತ ನಾವು ಚೆಕ್ ಮಾಡೋಕ್ಕೆ ಹಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಅದರಿಂದ ಹೋಗಿ ಚೆಕ್ ಮಾಡೋಕ್ಕಂತ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿದ್ವಿ. ನಮಗೊಂದು ಇಷ್ಟ ಆಯಿತು ಒಂದು ಮೊಬೈಲು. ಇಷ್ಟ ಆದಮೇಲೆ ಆ ಮೊಬೈಲ್ ತೊಗೊಂಡು ಕಾಸ್ಟ್ ಕೇಳಿಕೊಂಡು ಬಂದ್ವಿ. ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಬಜೆಟ್ ತಗೊಂಡು ಅಂದರೆ ಅಷ್ಟು ಬಜೆಟ್ ಅವಾಗಿರಲಿಲ್ಲ. ಅಷ್ಟು ಅಮೌಂಟ್ ತಗೊಂಡು ಆಮೇಲೆ ಹೋಗೋಣ ಡಿಸೈಡ್ ಮಾಡಿಕೊಂಡು ಅಂತ ಅವತ್ತು ವಾಪಸ್ ಬಂದು ಮತ್ತೆ ಹೋದ್ವಿ. ಆವತ್ತು ಅಷ್ಟೊಂದು ಲೈಕ್ ಆಗಲಿಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ಲ. ನಾವು ಹೋದಾಗ ಇದ್ದಿದ್ದೇ ಬೇರೆ ಅವರು, 2ನೇ ದಿನ ಹೋದಾಗ ಇದ್ದಿದ್ದೇ ಬೇರೆಯವರು. ಅಂದರೆ ಫಸ್ಟ್ನೇ ದಿನ ಹೋದಾಗ ಆ ಎಣ್ಣೆ ಹೇಳಿದ್ದು ನನಗೆ ಸ್ವಲ್ಪ ಅವರು ಹೇಳಿದ ರೀತಿ ಆಗಲಿ ಅಂದರೆ ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮೇಲೆ ಹೇಳ್ತಾರಲ್ಲ, ಇದು ಯೂಸ್ ಮಾಡಿ, ಇದು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಅವರು ವಿವರಿಸ್ತಾರಲ್ಲ ಮೊಬೈಲ್ ಬಗ್ಗೆ ಆಗಲಿ ಅದರ ಬಗ್ಗೆ ಆಗಲಿ, ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಹೇಳಿದರು. 2ನೇ ಸರಿ ತೊಗೊಳಕ್ಕಂತಲೇ ಹೋದರು. ಅವ್ರು ಹೇಳಿದ್ದು ನೋಡಿ ನಮ್ಗೆ ಇಷ್ಟ ಆಗಲಿಲ್ಲ. ಇನ್ನೊಂದು ಡಿಸ್ಕೌಂಟು ಜಾಸ್ತಿ ಇರಲಿಲ್ಲ. ಆದ್ದರಿಂದ ಆನ್ಲೈನ್ ಬುಕ್ ಮಾಡೋದಾ ಏನು ಇಲ್ಲೇ ತೊಗೊಳ್ಳೋದಾ ಅಂತ ತುಂಬ ಕನ್ಫ್ಯೂಸ್ ಆಯಿತು. ಅವತ್ತು ವಾಪಸ್ ಬಂದ್ವಿ. ಕೊನೆಗೂ ನಾವು ತಗೊಬೇಕು ಅಂತಿರೋ ಅದು ಈ ದಿನ ಬಂತು. ಬುಕ್ ಮಾಡಿ 3 ದಿನಕ್ಕೆ ಬಂದೈತೆ. ಏನಂತ ವಿಡಿಯೋದಲ್ಲಿ ನೋಡ್ಕೊಬನ್ನಿ. ಸಿಗ್ತೀನಿ ನೆಕ್ಸ್ಟ್. ಪಾರ್ಸಲ್ ಬಂತು. ಪಾರ್ಸಲ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ತುಂಬ ದಿನದ ಕನಸು ಇವತ್ತು ನನಸಾಗಿದೆ. ಅಂದರೆ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಫೋನ್ ತಗೋಬೇಕು ಅಂತ. ಅದ್ಯಾಕೋ ಫೋನ್ ತಗೋ ಋಣನೇ ಇಲ್ಲ ಅನಿಸುತ್ತೆ ನಮಗೆ. ಇವತ್ತು ಋಣ ಕೂಡ ಬಂದಿದೆ. ಬುಕ್ ಮಾಡಬೇಕಂದ್ರೆ ಕಾಸು ಇರ್ತಿರ್ಲಿಲ್ಲ. ಕಾಸಿದ್ದಾಗ ಬುಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಸರಿ ಅಂಗಡಿಗೆ ಹೋಗಿ ತೊಗೊಳೋಣ ಅಂದರು 4 ಸರಿ ಅಂಗಡಿಗೆ ಹೋಗಿ ವಾಪಸ್ ಬಂದಿರೋದು ಐತೆ. ಆದ್ದರಿಂದ ಕೊನೆಗೂ ನಾವು ಅಂದ್ಕೊಂಡಿದ್ದು ನಮಗೆ ಸಿಗೋಕ್ಕೆ ತುಂಬ ಎಲ್ಲ ವಿಷಯದಲ್ಲೂ ಅಷ್ಟೇ, ಮೊಬೈಲ್ ಅಂತಲ್ಲ ಸಿಗುತ್ತೆ. ತುಂಬ ಕಾಡಿಸಿ ಬೇಡ ಅಂತ ಸುಮ್ಮನಾಗಿ ಅದಕ್ಕೇನು ನಾವು ತಗೊಳೋಣ ಇವತ್ತು ಹೋಗಿ ಅಂದ್ಕೊತೀವೋ ಅವತ್ತು ಸಿಗಲ್ಲ. ನಾವು ಸುಮ್ಮನೆ ಇರೋ ದಿನ ಅದು ಬರುತ್ತೆ. ಆ ಥರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅದೇ ಥರ ಆಗಿದೆ. ನಾವು ಅಂದ್ಕೊಂಡಿದ್ದು ಯಾವುದೂ ಅವಾಗಲಾಗಿಲ್ಲ. ನಾವು ಅಂದ್ಕೊಂಡೆ ಯಾವತ್ತನ್ನ ಬರಲಿ, ಯಾವತ್ತನ್ನ ತೊಗೊಂಡ್ರಾಯ್ತು ಅಂದ್ಕೊಂಡಿದ್ದು ಬೇಗ ಕೂಡ ಬರುತ್ತೆ. ಆ ಥರ ಆಗಿದೆ ನೋಡಿ. ಕೊನೆಗೂ ಬಂತು X200 ಮೊಬೈಲು. ತಮ್ಮಲ್ಲೇ ನೋಡಿರ್ತೀರ. ಇವಾಗ ಫೋನ್ ಅವರೇ ಚೆಕ್ ಮಾಡಿಕೊಡ್ತಾ ಇದ್ದಾರೆ. ಫೋನನ್ನು ಓಪನ್ ಮಾಡಿ ಅವ್ರಿಗೂ ಫೋಟೋಸ್ ಬೇಕಂತೆ, ಅದಕ್ಕೆ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಮುಂಚೆ ಐಫೋನ್ ಬುಕ್ ಮಾಡಿದ್ರಂತೆ. ಐಫೋನು ಬುಕ್ ಮಾಡಿದರೆ ಅದೇ ಯಾವುದೋ ಫೋನ್ ಬಂದಿತ್ತಂತೆ. ಇಲ್ಲ ಅಂದರೆ ಐಫೋನ್ ಬುಕ್ ಮಾಡಿಲ್ಲ, ಸಾರಿ. ಅವರು ಯಾವುದೋ ಬೇರೆ ವಿವೋದ್ರಲ್ಲಿ 30 ಪ್ರೋನೋ 40 ಪ್ರೋನೇನೋ ಬುಕ್ ಮಾಡಿದ್ರಂತೆ. ಅದು ಇದು ಬಂದಿದೆ. ಅಂದರೆ ಅದ್ರ ಕಾಸ್ಟ್ ಇವ್ರು ಕಟ್ಟಿದ್ರಂತೆ, ಹಂಗಂತ ಹೇಳ್ತಾಯಿದ್ರು. ಅದಕ್ಕೆ ಚೆಕ್ ಮಾಡಿ ಫೋಟೋ ತೊಗೊತಾ ಇದ್ದಾರೆ. ಫೋಟೋ ತೊಗೊಂಡು ಅದು ನೋಡಿ ಮೊಬೈಲ್ ಫುಲ್ಲು ಓಪನ್ ಮಾಡಿ ಅವ್ರು ತೋರಿಸ್ತಾ ಇದ್ದಾರೆ. ಆಮೇಲೆ ನಾನು ತೋರಿಸ್ತೀನಿ ಎಷ್ಟು ಕಾಸ್ಟ್ ಆಯಿತು, ಯಾವುದ್ರಲ್ಲಿ ಯಾವ ಕಾರ್ಡು ಯೂಸ್ ಮಾಡಿದ್ವಿ ಎಲ್ಲ ಹೇಳ್ತೀನಿ.
ಮೊಬೈಲ್ ಮಾತ್ರ ಚೆನ್ನಾಗಿದೆ. ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಬ್ಯಾಕ್ ಕ್ಯಾಮ್ರಾ ಇದರಲ್ಲಿ 4 ಕ್ಯಾಮ್ರಾ ಇದೆ. ಅಂದ್ರೂ ಚೆನ್ನಾಗಿದೆ. ಅಂದರೆ ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದಾಗ ಹೇಳ್ತೀನಿ. ಮತ್ತೆ ಈ ಕ್ಯಾಮ್ರಾ ಕ್ವಾಲಿಟಿಗೋಸ್ಕರನೇ ಇದು ಮೊಬೈಲ್ ತಗೊಂಡ್ವಿ. ಚೆನ್ನಾಗಿದೆ ಕ್ಯಾಮ್ರಾ. ಫ್ರಂಟು ಚೆನ್ನಾಗಿದೆ, ಬ್ಯಾಕು ಚೆನ್ನಾಗಿದೆ. ಇವಾಗ ಅವರು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಅದ್ರದ್ದು ಅವ್ರಿಗೂ ಬೇಕಂತೆ ಸೆಂಡ್ ಮಾಡೋಕ್ಕೆ. ಅದಕ್ಕೆ ಅವರು ಇಟ್ಕೊತಾ ಇದ್ದಾರೆ. ಇವಾಗ ಅದೆಲ್ಲ ಆಯಿತು. ಅವರು ಚೆಕ್ ಮಾಡಿ ಅಂತ ನಮ್ಗೆ ಕೊಟ್ಟಿದ್ರು. ನಾವು ಚೆಕ್ ಮಾಡಿ ಕೊಟ್ವಿ. ಅಂದರೆ ಕಲರ್ ಆಗಲಿ ಅದ್ರ ನಾವು ಇದೇ ಬುಕ್ ಮಾಡಿದ್ದ ಅಂತಂದು ನಮಗೂ ಕ್ಲಾರಿಟಿ ಬೇಕಲ್ಲ. ಅದಕ್ಕೆ ಅವ್ರು ನಮಗೆ ಕೊಟ್ಟರು. ಇವಾಗ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಿ ಬಂದುಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ. X200 ವಿವೋ X200 X200 ಇದು ಚೆನ್ನಾಗೈತೆ ಮೊಬೈಲ್ ಮಾತ್ರ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋದು. ಇದು ಅಂಗಡಿಲಿ ಕೇಳಿದಾಗ 72,000 ಏನೋ ಹೇಳಿದರು ನಮಗೆ. 512 GB ನನಗೆ ಅಂದರೆ ಸ್ಟೋರೇಜ್ ತುಂಬ ಬೇಕು. ಆದ್ದರಿಂದ ಇದು ಫ್ಲಿಪ್ಕಾರ್ಟಲ್ಲಿ ಕಾರ್ಡ್ ಯೂಸ್ ಮಾಡಿ ಬುಕ್ ಮಾಡಿರೋದಕ್ಕೆ 66,000 ಸಿಕ್ಕಿದೆ. 66,000 ಸಮಥಿಂಗ್ ಏನೋ ಸಿಕ್ತು. 66,000 ಅಂದ್ಕೊಳ್ಳಿ, ಅಷ್ಟಕ್ಕೆ ಸಿಕ್ಕಿದೆ. ಚೆನ್ನಾಗಿದೆ ಕ್ಯಾಮ್ರಾ. 4 ಕ್ಯಾಮ್ರಾ ಕೊಟ್ಟಿದ್ದಾರೆ. ಕೆಳಗೆ ವಿವೋ ಅಂತ ಹಾಕಿದ್ದಾರೆ. ಇದು ಕ್ಯಾಮ್ರಾ ಯಾವ ಥರ ಯೂಸ್ ಮಾಡುತ್ತೆ ಅಂತ ಮುಂದೆ ತೋರಿಸ್ತೀನಿ ನಿಮಗೆ. ಹಂಗೆ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ವಿವೋ ಅಂತ ಬರ್ತಾ ಇದೆ. 5G ಇದು 5G. ಇದು ಸ್ಟೋರೇಜು ಅಷ್ಟೇ 512 GB ಇದು ಚೆನ್ನಾಗಿದೆ. ಇನ್ನು ಇದಕ್ಕೇನು ಸಿಮ್ಮು ಏನು ಹಾಕಿಲ್ಲ. ಇವಾಗ ಓಪನ್ ಮಾಡ್ತಾ ಇರೋದು. ಸಿಮ್ ತಗೋಬೇಕು. ಸಿಮ್ ತಗೊಂಡಾಗ ತೋರಿಸ್ತೀನಿ ನೋಡಿ. ಬ್ಯಾಟ್ರಿದಷ್ಟೇ ತೋರಿಸ್ತೈತೆ. ಸಿಮ್ ತೋರಿಸ್ತಾ ಇದೆ. ಸಿಮ್ ಹಾಕಿಲ್ಲ. ಸಿಮ್ಮು ಇಲ್ಲ ನನ್ನ ಹತ್ರ. ಅದಕ್ಕೆ ಸಿಮ್ ತಗೊಂಡಾಗ ತೋರಿಸ್ತೀನಿ. ಹಾಕಿ ವಿಡಿಯೋ ಮಾಡಿ. ನನಗೆ ಅನ್ಸಿದ ಪ್ರಕಾರ ಐಫೋನ್ನ ಸ್ವಲ್ಪ ಟಚ್ ಮಾಡೋ ಮೊಬೈಲ್ ಅಂದರೆ ಈ X200 ಅನಿಸುತ್ತೆ. ನಿಮಗೆ ಆ ಥರ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕ್ವಾಲಿಟಿ ನನಗೆ ಅದೇ ಬೇಕಾಗಿದ್ದು. ಒಂದು ವೈರ್ ಚಾರ್ಜರ್ ಕೊಟ್ಟಿದ್ದಾರೆ. ವೈರ್ ಆ ಕಡೆ ಇದೆ, ಇದು ಮುಂದ್ಗಡೆ ಇದೆ ಅಷ್ಟೇ. ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಆಗಲಿ, ನಾವು ಝೂಮ್ ಮಾಡಿ ನೋಡ್ತೀವಲ್ಲ ಅದಾಗಲಿ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಕ್ಲಾರಿಟಿಯಾಗಿ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಕ್ಯಾಮ್ರಾ ತುಂಬ ಚೆನ್ನಾಗೇ ಇದೆ. ಅದಕ್ಕೆ ಒಂದು ಇದು ಅದು ಓಪನ್ ಮಾಡಬೇಕಲ್ಲ ಸಿಮ್ ಹಾಕೋಕ್ಕೆ ಪಿನ್ ಕೊಟ್ಟಿದ್ದಾರೆ. ಪಿನ್ ಒಳಗೆ ಒಂದು ಪೌಚ್ ಕೊಟ್ಟಿರ್ತಾರೆ ಅಷ್ಟೇ. ಪೌಚ್ ಅಂದ್ಕೊಂಡಿದ್ದೀನಿ. ಪೌಚ್ ಕೊಟ್ಟಿದ್ದಾರೆ. ಅಂದರೆ ಮೊಬೈಲ್ ಮಾತ್ರ ಲೈಟ್ ವೆಯ್ಟು. ಏನಾದರೂ ರೀಲ್ಸು ಏನಾದರೂ ಮಾಡೋಕ್ಕೆ ಫುಲ್ಲು ಸದ್ಯಕ್ಕೆ ರೀಲ್ಸ್ ಏನು ಮಾಡ್ತಾ ಇಲ್ಲ ನಾನು. ಅಂದರೆ ಲೈಟ್ ವೆಯ್ಟ್ ಆಗೈತೆ. ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನಾನು ಕರ್ಡ್ ಡಿಸ್ಪ್ಲೇ ಇರುತ್ತಲ್ಲ ಆ ಥರ ಬೇಡ ಅಂತಾನೆ. ಇವಾಗ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಕರ್ಡ್ ಡಿಸ್ಪ್ಲೇ. ಈ ಮಕ್ಕಳು ಹಿಡ್ಕೊಂಡು ಮಿಸ್ ಆಗೋರು ಬಿಡಿಸಲ್ಲ. ನಾವು ಆಗಲೇ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇರ್ತೀವಲ್ಲ, ಬಿದ್ದ ತಕ್ಷಣ ಫಸ್ಟು ಕ್ಯಾಮ್ರಾಗೆ ಅಂದರೆ ಫ್ರಂಟು ಬಿದ್ದ ತಕ್ಷಣ ಫಸ್ಟ್ ಡಿಸ್ಪ್ಲೇಗೆ ಬೀಳುತ್ತೆ. ಅದು ಗ್ಲಾಸ್ ಹೊಡಿಯುತ್ತೆ. ಅದರಿಂದ ಅದು ಕರ್ಡ್ ಡಿಸ್ಪ್ಲೇ ಬೇಡ ಅಂತ. ಇದು ಕರ್ಡ್ ಬಂದಿದೆ, ಲೈಟ್ ಆಗಿದೆ, ಅಷ್ಟೊಂದು ಗೊತ್ತಾಗಲ್ಲ. ಫ್ಲಾಟ್ ಇದೆ, ಸ್ವಲ್ಪ ಜಾಸ್ತಿ ಫ್ಲಾಟ್ ಇದೆ, ಸ್ವಲ್ಪ ಕರ್ಡ್ ಇದೆ. ಅದಕ್ಕೆ ಇದು ಬುಕ್ ಮಾಡಿದ್ದಷ್ಟೇ. ತುಂಬ ಇಷ್ಟ ಆಯಿತು. ಕಲರು ಅಷ್ಟೇ. ಈ ಥರ ಕಲರ್ ತೊಗೊಂಡಿರಲಿಲ್ಲ. ಅದಕ್ಕೆ ಚೇಂಜ್ ಇರಲಿ ಅಂತ ಈ ಥರ ನೋಡಿದ್ರಲ್ಲ ಈ ವಿಡಿಯೋನ. ಅಂದರೆ ತುಂಬ ಚೆನ್ನಾಗಿದೆ ಮೊಬೈಲು. ಅಂದರೆ ನನಗೆ ಕ್ವಾಲಿಟಿ ಬೇಕಾಗಿತ್ತು ಮೊಬೈಲು. ಅಂದರೆ ಝೂಮ್ ಮಾಡಿದರೆ ದೂರ ಇರೋದಾಗಲಿ ಅಥವಾ ಎಲ್ಲ ಸಿಚುವೇಷನಲ್ಲಿ ಹತ್ರ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ದೂರ ಇರೋದಾಗಲಿ ಇಲ್ಲ ಮೊಬೈಲ್ ಎಲ್ಲೋ ಇಟ್ಟು ಎಲ್ಲೋ ಶೂಟ್ ಮಾಡ್ತಾ ಇರ್ತೀವಿ, ಫೋಕಸ್ ಚೆನ್ನಾಗಿ ಬರಬೇಕು ಅಂತಂದೇಳಿ, ಫೋಟೋಸ್ ಆಗಲಿ ವಿಡಿಯೋ ಆಗಲಿ ಚೆನ್ನಾಗಿ ಬರಬೇಕು ಅಂತಂದೇಳಿ ಈ ಮೊಬೈಲ್ನ ಬುಕ್ ಮಾಡಿದ್ದು. ಇದ್ರ ಕಾಸ್ಟೇ ಎಲ್ಲ ಹೇಳಿದ್ದೀನಿ ಆಲ್ರೆಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ಇದ್ದೀನಿ. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಮುಖಕ್ಕೆ ಸಿಗೋಣ. ಬಾಯ್. ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ.